ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ನರೇಂದ್ರ ಮೋದಿಯವರ ಸಂಪುಟಕ್ಕೆ ಸೇರಿಸಿಕೊಳ್ಳಲಾಗುತ್ತದೆ ಎಂಬ ಸುದ್ದಿಯೊಂದು ಹಬ್ಬಿದೆ. ಆದರೆ ಕುಮಾರಸ್ವಾಮಿ ಮಾತ್ರ ಇದನ್ನ ನಿರಾಕರಿಸಿದ್ದಾರೆ ಮತ್ತು ಮುಂದಿನ ವಾರ ದೆಹಲಿಗೆ ಹೋಗ್ತಾ ಇರುವ ವಿಚಾರವನ್ನ ಖಚಿತಪಡಿಸಿದ್ದಾರೆ. ಹೀಗೊಂದು ಸುದ್ದಿ ಹಬ್ತಾ ಇರೋದು ಅಥವಾ ಹಬ್ಬಿಸಲಾಗುತ್ತಿರುವುದು ಮತ್ತದನ್ನ ಕುಮಾರಸ್ವಾಮಿ ನಿರಾಕರಿಸುತ್ತಾ ಇರೋದರ ನಡುವೆಯೇ ಕೇಂದ್ರ ಸಚಿವ ಅರ್ಜುನ್ ಮುಂಡಾ ದೇವೇಗೌಡರ ಮನೆಗೆ ಭೇಟಿಯನ್ನ ಕೊಟ್ಟು ಹೋಗಿದ್ದಾರೆ. ಅರ್ಜುನ್ ಮುಂಡಾ ಬಿಜೆಪಿ ಹೈಕಮಾಂಡ್ ಕಡೆಯಿಂದ ಯಾವುದಾದರೂ ಸಂದೇಶದೊಂದಿಗೆ ದೇವೇಗೌಡರನ್ನ ಕಂಡರ ಎಂಬುದು ಖಚಿತವಿಲ್ಲ. ಸದ್ಯಕ್ಕೆ ಹೊರಗಿನವರಿಗೆ ಅದು ಸೌಜನ್ಯದ ಭೇಟಿ ಮಾತ್ರ. ಆದರೆ ಜನವರಿ 15ಕ್ಕೆ ದೆಹಲಿಗೆ ಬರುವಂತೆ ಕುಮಾರಸ್ವಾಮಿ ಅವರಿಗೆ ಆಹ್ವಾನ ನೀಡಿರುವ ವಿಚಾರ ಮಾತ್ರ ಬಹಿರಂಗವಾಗಿದೆ. ಮುಂಡಾ ಯಾರ ಪರವಾಗಿ ಅವರನ್ನ ದೆಹಲಿಗೆ ಆಹ್ವಾನಿಸಿದ್ದಾರೆ ಎಂಬುದು ಊಹಿಸಲಾರದ ಸಂಗತಿಯೇನಲ್ಲ. ಈಗ ಲೆಕ್ಕಾಚಾರಗಳು ಮತ್ತು ಒಳಗುಟ್ಟುಗಳು ಈ ಸೌಜನ್ಯದ ಭೇಟಿ ಎಂಬ ಬಣ್ಣನೆ ಅಥವಾ ಕೇಂದ್ರ ಮಂತ್ರಿಯಾಗಲು ಇಷ್ಟವಿಲ್ಲ ಎಂಬ ಕುಮಾರಸ್ವಾಮಿ ಹೇಳಿಕೆಗಳಿಗಿಂತ ಬೇರೆಯೇ ಇವೆ ಎಂಬುದು ರಾಜಕೀಯ ವಲಯದಲ್ಲಿ ಕುತೂಹಲ ಹೆಚ್ಚಿಸಿದೆ. ಈವರೆಗೆ ಸ್ಪಷ್ಟವಾಗಿರುವಂತೆ ಈಗಿನ ರಾಜಕೀಯ ಸನ್ನಿವೇಶದಲ್ಲಿ ಜೆಡಿಎಸ್ ಹಾಗೂ ಕುಮಾರಸ್ವಾಮಿಗೆ ಬಿಜೆಪಿ ಅನಿವಾರ್ಯವೋ ಅಥವಾ ಬಿಜೆಪಿಗೆ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಜೊತೆಗಿನ ನಂಟು ಅನಿವಾರ್ಯವೋ ಎಂಬುದನ್ನ ಬಿಡಿಸಿ ಹೇಳಲು ಸಾಧ್ಯವಿಲ್ಲ. ಅಷ್ಟರ ಮಟ್ಟಿಗೆ ಪರಸ್ಪರ ಅನಿವಾರ್ಯತೆಯೊಂದು ಅವರ ನಡುವೆ ತಲೆದೂರಿದೆ. ಮತ್ತಿದಕ್ಕೆ ಕಾರಣವಾದದ್ದು ಕಳೆದ ವಿಧಾನಸಭೆಯಲ್ಲಿ ಬಿಜೆಪಿ ಜೆಡಿಎಸ್ ಎರಡೂ ಕಂಡ ಅವು ನಿರೀಕ್ಷಿಸಿಯೇ ಇರದ ಮಟ್ಟಿನ ಸೋಲು. ಅಂಥದ್ದೊಂದು ಸೋಲನ್ನ ಕಂಡ ಅರ್ಥದಲ್ಲಿ ಮೈತ್ರಿಗೂ ಮೊದಲೇ ಅವೆರಡೂ ಒಂದಾಗಿ ಬಿಟ್ಟಿದ್ದವು. ಅದು ಸಮಾನ ದುಃಖಿಗಳು ಒಂದಾದ ರೀತಿಯಾಗಿತ್ತು. ಲೋಕಸಭೆ ಚುನಾವಣೆ ಎದುರಿಸಲು ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡಿರುವ ಜೆಡಿಎಸ್ ಈಗಾಗಲೇ ಬಿಜೆಪಿ ಧೋರಣೆಯನ್ನ ಬಿಜೆಪಿಗಿಂತಲೂ ಹೆಚ್ಚು ಪ್ರಖರವಾಗಿ ವ್ಯಕ್ತಪಡಿಸ್ತಾ ಇದೆ. ಆದ್ರೆ ಇದನ್ನ ಜೆಡಿಎಸ್ ಚುನಾವಣೆಯಲ್ಲಿನ ಸೋಲಿನ ಕ್ಷಣದಿಂದಲೇ ಶುರು ಮಾಡಿತ್ತು ಮತ್ತು ಬಿಜೆಪಿಗಿಂತಲೂ ತೀವ್ರವಾಗಿ ಅಬ್ಬರದಿಂದ ಕುಮಾರಸ್ವಾಮಿ ಕಾಂಗ್ರೆಸ್ ವಿರುದ್ಧ ಮುಗಿಬೀಳತೊಡಗಿದ್ರು. ಬಿಜೆಪಿ ಮುಖಂಡರಿಗಿಂತಲೂ ಖಡಕ್ ಆಗಿ ಬಜರಂಗ ದಳದ ನಾಯಕರ ಧಾಟಿಯಲ್ಲಿ ಕುಮಾರಸ್ವಾಮಿ ಮಾತನಾಡ್ತಾ ಇದ್ರು. ಒಂದು ಹಂತದಲ್ಲಂತೂ ವಿಪಕ್ಷ ನಾಯಕನ ಸ್ಥಾನಕ್ಕೆ ರಾಜ್ಯ ಬಿಜೆಪಿಯಲ್ಲಿರುವ ನಾಯಕರಿಗಿಂತಲೂ ಕುಮಾರಸ್ವಾಮಿಯೇ ಬೆಸ್ಟ್ ಎಂಬ ನಿಲುವಿಗೆ ಬಿಜೆಪಿ ಹೈಕಮಾಂಡ್ ತಲುಪಿತ್ತು. ಆದ್ರೆ ಕುಮಾರಸ್ವಾಮಿ ಜಾಣರು. ಅಂಥದ್ದೊಂದು ಆಫರ್ ಅನ್ನ ಅವರು ಒಪ್ಪಲಿಲ್ಲ ಎನ್ನಲಾಗುತ್ತದೆ. ಹಾಗೊಂದು ಆಫರ್ ಒಪ್ಪಿಕೊಂಡಿದ್ರೆ ಅದು ಬಿಜೆಪಿಯೊಳಗೆ ಜೆಡಿಎಸ್ ವಿಲೀನದ ಹಾಗೆ ಆಗಿಬಿಡ್ತಾ ಇತ್ತು. ಅದರ ಬದಲು ಹೊರಗಿದ್ದುಕೊಂಡೇ ಬಿಜೆಪಿಯ ದೋಸ್ತಿ ಮಾಡುವುದು ಸೇಫ್ ಎಂದು ಕುಮಾರಸ್ವಾಮಿ ಮತ್ತು ದೇವೇಗೌಡರು ಲೆಕ್ಕ ಹಾಕಿರ್ತಾರೆ. ಆದ್ರೆ ಕೇಂದ್ರ ಮಂತ್ರಿ ಆಗುವ ಇರಾದೆ ಇದೆ ಎಂಬುದನ್ನ ಮಾತ್ರ ವಿಪಕ್ಷ ನಾಯಕನ ಪಟ್ಟದ ಆಫರ್ ಬಂದಾಗ ಕುಮಾರಸ್ವಾಮಿ ಹೇಳಿದ್ದರು ಎಂಬ ಮಾತುಗಳಿವೆ. ಅವರ ಆ ಇರಾದೆಯನ್ನ ಬಿಜೆಪಿ ಈಗ ಈಡೇರಿಸಲು ಹೊರಟಿದೆಯೇ? ಹಾಗಿದ್ದಲ್ಲಿ ಕುಮಾರಸ್ವಾಮಿ ಅದನ್ನ ನಿಜವಾಗಿಯೂ ನಿರಾಕರಿಸುತ್ತಿದ್ದಾರೆಯೇ ಅಥವಾ ಗುಟ್ಟು ಬಿಟ್ಟು ಕೊಡುತ್ತಿಲ್ಲವೇ? ಒಂದಂತೂ ನಿಜ, ಏನಂದ್ರೆ ಇವೆರಡರ ಹಿಂದೆಯೂ ಬಿಜೆಪಿ ಮತ್ತು ಈಗ ಅದರ ಜೊತೆಯಾಗಿರುವ ಜೆಡಿಎಸ್ ನಾಯಕರಾದ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ ಲೆಕ್ಕಾಚಾರಗಳಿವೆ. ಕಾಂಗ್ರೆಸ್ನ ಹಾದಿ ತಪ್ಪಿಸುವುದು, ಅದನ್ನ ಗೊಂದಲದಲ್ಲಿ ಬೀಳಿಸುವುದು ಅವರ ಮೊದಲ ಗುರಿ. ಈಗಾಗಲೇ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅವರ ವಿರುದ್ಧ ಕುಮಾರಸ್ವಾಮಿ ಉರಿದು ಬೀಳುತ್ತಿದ್ದಾರೆ. ದೇವೇಗೌಡರು ಕೂಡ ಕಾಂಗ್ರೆಸ್ ಬಗ್ಗೆ ಹಿಗ್ಗಾಮುಗ್ಗಾ ಟೀಕಿಸಿ ಮಾತನಾಡಿದ್ದಾರೆ. ಕೇಂದ್ರ ಮಂತ್ರಿ ಸ್ಥಾನದ ವಿಚಾರ ಗೊತ್ತಿಲ್ಲ ಎಂದಿರುವ ಕುಮಾರಸ್ವಾಮಿ ಮತ್ತೊಂದು ಮಹತ್ವದ ಅನುಮಾನವನ್ನು ಕೂಡ ಮುಂದಿಟ್ಟಿದ್ದಾರೆ. ಏನಂದ್ರೆ ಫೆಬ್ರವರಿಯಲ್ಲಿ ಚುನಾವಣಾ ನೀತಿ ಸಂಹಿತೆ ಜಾರಿಯಾದ್ರೆ ಕೇಂದ್ರ ಮಂತ್ರಿಯಾಗಿ ಏನು ಮಾಡಲಿ ಎಂಬುದು. ಸಮಸ್ಯೆ ಇರುವುದು ಇಲ್ಲಿಗೆ. ಕೇಂದ್ರ ಮಂತ್ರಿಯಾಗುವ ಆಸೆ ಇದ್ದರೂ ಈಗ ಅದರಿಂದ ಉಪಯೋಗವಿಲ್ಲ ಎಂಬ ಲೆಕ್ಕಾಚಾರವನ್ನ ಅವರು ಆಗಲೇ ಹಾಕಿಯಾಗಿದೆ. ಅತ್ತ ಬಿಜೆಪಿ ಕುಮಾರಸ್ವಾಮಿ ಅವರನ್ನ ಹೇಗಾದರೂ ಒಲಿಸಿ ಒಂದು ಮಂತ್ರಿಗಿರಿ ಕೊಟ್ಟಂತೆ ಮಾಡುವ ಮೂಲಕ ಲಾಭ ತೆಗೆದುಕೊಳ್ಳಲು ಸಾಧ್ಯವಾಗಬಹುದೇ ಎಂದು ಯೋಚಿಸಿರುವ ಹಾಗಿದೆ. ತನ್ನ ಗುರಿ ಏನಿದ್ದರೂ ಕಾಂಗ್ರೆಸ್ ಅನ್ನ ಸೋಲಿಸಿ ಎಲ್ಲಾ 28 ಕ್ಷೇತ್ರಗಳಲ್ಲಿ ಮೈತ್ರಿಕೂಟವನ್ನ ಗೆಲ್ಲಿಸುವುದು ಎಂದಿದ್ದಾರೆ ಕುಮಾರಸ್ವಾಮಿ. ಹಾಗೆ ನೋಡಿದ್ರೆ ಕಳೆದ ಬಾರಿ 25 ಕ್ಷೇತ್ರಗಳನ್ನ ಗೆದ್ದಿದ್ದ ಬಿಜೆಪಿ ವಿಧಾನಸಭೆ ಚುನಾವಣೆಯ ವೇಳೆ ಈ ಮಟ್ಟದ ಆಘಾತವಾಗದೆ ಹೋಗಿದ್ದಲ್ಲಿ ಮೈತ್ರಿಯ ಜರೂರಿನ ಬಗ್ಗೆಯೇ ಯೋಚಿಸುತ್ತಿರಲಿಲ್ಲ. ಆದ್ರೆ ಈಗ ಸ್ಥಿತಿ ಆಗಿಲ್ಲ.
ಒಕ್ಕಲಿಗರ ಪ್ರಾಬಲ್ಯವಿರುವ ಪ್ರದೇಶಗಳಲ್ಲಿ ಕಾಂಗ್ರೆಸ್ ಹೆಚ್ಚಿನ ಸ್ಥಾನಗಳನ್ನು ಗೆದ್ದಿರುವ ಹಿನ್ನೆಲೆಯಲ್ಲಿ ಬಿಜೆಪಿ ಜೆಡಿಎಸ್ ಎರಡೂ ಹಿನ್ನಡೆ ಕಂಡಿವೆ. ಈಗ ಕುಮಾರಸ್ವಾಮಿ ಅವರನ್ನ ಜೊತೆಗಿಟ್ಟುಕೊಂಡು ಹೋದ್ರೆ ತಮ್ಮದೇ ಮತಬಲವೂ ಸೇರಿ ಸುಲಭವಾಗಿ ಗೆಲ್ಲಬಹುದು ಎಂಬುದು ಬಿಜೆಪಿಯ ಲೆಕ್ಕಾಚಾರ. ಬಿಜೆಪಿಯ ಜೊತೆಗಿರುವ ಮೂಲಕ ತನಗೆ ಬರುವ ಮತಗಳು ಒಡೆಯದಂತೆ ನೋಡಿಕೊಳ್ಳುವ ಉದ್ದೇಶ ಜೆಡಿಎಸ್ನದ್ದು. ಮೈಸೂರು, ಹಾಸನ, ಮಂಡ್ಯ, ತುಮಕೂರು, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಉತ್ತರ ಕ್ಷೇತ್ರಗಳನ್ನ ಗೆಲ್ಲಲು ಈ ಮೈತ್ರಿಯ ಅಗತ್ಯವನ್ನು ಇವೆರಡೂ ಮನಗಂಡಿವೆ. ವಿಧಾನಸಭೆಯಲ್ಲಿ ಕಿಂಗ್ ಮೇಕರ್ ಆಗಲು ಸಾಧ್ಯವಾಗದ ಹತಾಶೆಯಲ್ಲಿರುವ ಕುಮಾರಸ್ವಾಮಿ ಅವರಿಗೆ ಲೋಕಸಭೆ ಚುನಾವಣೆಯಲ್ಲಿ ಏಕಾಂಗಿಯಾಗಿ ಹೋಗುವ ವಿಶ್ವಾಸವಂತೂ ಉಳಿದಿಲ್ಲ. ಹಾಗೆಯೇ ಬಿಜೆಪಿಗೆ ಕೂಡ ಕಳೆದ ಸಲ ಗೆದ್ದ ಹಾಗೆ ಈ ಸಲ ಗೆದ್ದು ಬಿಡುವುದು ಸಾಧ್ಯವಾಗ್ಲಿಕ್ಕಿಲ್ಲ ಎಂಬ ಆತಂಕ ಕಾಡ್ತಾ ಇದೆ. ಹೀಗಾಗಿಯೇ ಇಂಥ ಅನಿವಾರ್ಯತೆಯಲ್ಲಿ ಕುದುರಿದ ಮೈತ್ರಿ ಇದು. ಕಾಂಗ್ರೆಸ್ ವಿರುದ್ಧ ಎರಡೂ ಪಕ್ಷಗಳು ಹರಿಹಾಯ್ತಾ ಇರುವುದು ಜೆಡಿಎಸ್ ಶಾಸಕರಿಗೆ ಸಿಎಂ ಮತ್ತು ಡಿಸಿಎಂ ಆಮಿಷ ಒಡ್ಡುತ್ತಿದ್ದಾರೆ ಎಂದು ಕುಮಾರಸ್ವಾಮಿ ಆರೋಪಿಸ್ತಾ ಇರೋದು ಸೋಲಿನ ಭಯದಿಂದಾಗಿಯೇ. ಈ ಮೈತ್ರಿಯ ಹಿಂದಿನ ಲೆಕ್ಕಾಚಾರದಂತೆ ಒಕ್ಕಲಿಗರ ಮತಗಳನ್ನ ಒಗ್ಗೂಡಿಸುವುದು ಬಿಜೆಪಿ ಮತ್ತು ಜೆಡಿಎಸ್ಗೆ ಸಾಧ್ಯವಾದ್ರೆ ಕಾಂಗ್ರೆಸ್ ಪಾಲಿಗೆ ಕಷ್ಟವಾಗಲಿದೆ. ಕಾಂಗ್ರೆಸ್ ಈಗಾಗಲೇ ತನ್ನೊಳಗಿನದೇ ಹಲವು ಸಮಸ್ಯೆಗಳ ಕಾರಣದಿಂದಾಗಿ ವಿರೋಧ ಪಕ್ಷಗಳ ಬಾಯಿಗೆ ಬಿದ್ದಿದೆ. ಇನ್ನೊಂದು ಕಡೆ ಅದರ ತೀರ್ಮಾನಗಳನ್ನ ಕೂಡ ರಾಜಕೀಯವಾಗಿ ವಿವಾದದ ಕೇಂದ್ರವಾಗಿಸಲು ಬಿಜೆಪಿ ಜೆಡಿಎಸ್ ಎರಡೂ ಯತ್ನಿಸ್ತಾ ಇವೆ. ಹಿಂದುತ್ವ ಕಾರ್ಯಕರ್ತನ ಬಂಧನದಂತಹ ವಿಚಾರವನ್ನ ಅವು ರಾಜಕೀಯಗೊಳಿಸಿದ ರೀತಿಯನ್ನ ನೋಡಬಹುದು. ಹಿಂದುತ್ವವನ್ನ ಬಿಜೆಪಿ ಮಾತ್ರ ಈಗ ಅಸ್ತ್ರವಾಗಿ ಹಿಡಿದಿಲ್ಲ, ಕುಮಾರಸ್ವಾಮಿ ಕೂಡ ಅದನ್ನ ಗಟ್ಟಿಯಾಗಿ ಹಿಡಿದುಕೊಂಡಿದ್ದಾರೆ. ಕಾಂಗ್ರೆಸ್ ಅನ್ನ ಹಿಂದೂ ವಿರೋಧಿ ಸರ್ಕಾರ ಎನ್ನುವ ಮೂಲಕ ಮಾಡಿಕೊಳ್ಳಬಹುದಾದ ಲಾಭಗಳನ್ನ ಅವೆರಡೂ ಲೆಕ್ಕ ಹಾಕ್ತಾ ಇದೆ. ಇದೆಲ್ಲದರ ನಡುವೆಯೇ ಕಾಂಗ್ರೆಸ್ನ ಸಂಘಟನಾ ಚತುರ ಡಿಕೆ ಶಿವಕುಮಾರ್ ವಿರುದ್ಧ ಸಿಬಿಐ ತನಿಖೆಯ ಅಸ್ತ್ರವೂ ಜಾರಿಯಲ್ಲಿದೆ. ಇದೆಲ್ಲವನ್ನ ನೋಡಿದ್ರೆ ಅಖಾಡದಲ್ಲಿ ಕಾಂಗ್ರೆಸ್ ಅನ್ನ ಎದುರಿಸೋದಕ್ಕೆ ಮೊದಲೇ ತನ್ನ ಗೆಲುವನ್ನ ನಿರ್ಧರಿಸುವ ದಾರಿಗಳನ್ನ ಬಿಜೆಪಿ ನಿರ್ಮಿಸಿಕೊಳ್ತಾ ಇರುವ ಹಾಗೆ ಕಾಣಿಸ್ತಾ ಇದೆ. ಕಾಂಗ್ರೆಸ್ ಮೈ ಮರೆಯುವ ಸಮಯವಂತೂ ಇದಲ್ಲ. ಇಂಥದ್ದೇ ಸಾಕಷ್ಟು ಕಂಟೆಂಟ್ಗಳು ವಾರ್ತಾಭಾರತಿ ಡಿಜಿಟಲ್ ಚಾನೆಲ್ನಲ್ಲಿ ಪ್ರತಿನಿತ್ಯವೂ ಪ್ರಸಾರವಾಗ್ತಾ ಇರುತ್ತೆ. ನೀವೇನಾದರೂ ಇನ್ನೂ ಕೂಡ ವಾರ್ತಾಭಾರತಿ ಡಿಜಿಟಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಒತ್ತಿ.